ಆತ್ಮೀಯ ವಿದ್ಯಾರ್ಥಿಗಳೇ, ಲಾಸ್ಟ್ ತರಗತಿಯಲ್ಲಿ ನಾನು ರಾಜ್ಯಶಾಸ್ತ್ರದ ಒಂದು ಶಾಖೆಯಾದಂಥ ಸಾರ್ವಜನಿಕ ಆಡಳಿತ ಅಥವಾ ಆಡಳಿತದ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದೆ. ಆಡಳಿತ ಅಂದ್ರೆ ಏನು, ಆಡಳಿತದ ಪದ ಉತ್ಪತ್ತಿ ಹೇಗಾಯಿತು, ಆ ರೀತಿಯಾಗಿ ಆಡಳಿತದಲ್ಲಿ ಎರಡು ವಿಧಗಳು ಬರುತ್ತೆ. ಒಂದು ಸಾರ್ವಜನಿಕ ಆಡಳಿತ, ಇನ್ನೊಂದು ಖಾಸಗಿ ಆಡಳಿತ ಅನ್ನೋದನ್ನ ಹಾಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ. ನಿಮಗೆ ಸಾಕಷ್ಟು ಬೇರೆ ಬೇರೆ ಪುಸ್ತಕಗಳನ್ನ ಅಧ್ಯಯನ ಮಾಡೋದಕ್ಕೆ ಕೂಡ ಹೇಳಿದ್ದೆ. ಏನಿದು ಸಾರ್ವಜನಿಕ ಆಡಳಿತ, ಆಡಳಿತಕ್ಕೆ ಸಾರ್ವಜನಿಕ ಆಡಳಿತಕ್ಕೆ ಏನು ವ್ಯತ್ಯಾಸ ಇದೆ? ಆಡಳಿತ ಅಂದ್ರೆ ನಿರ್ದಿಷ್ಟ ಗುರಿ ಉದ್ದೇಶ ಸಾಧನೆಗಾಗಿ ಮಾನವ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಗ್ಗೂಡಿಸುವಂಥದ್ದು. ಹಾಗಾದ್ರೆ ಸಾರ್ವಜನಿಕ ಆಡಳಿತ ಅಂದ್ರೆ ಏನು? ಸಾರ್ವಜನಿಕ ಆಡಳಿತ ಅನ್ನೋದು ನಾವು ಎರಡು ಅರ್ಥದಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ವಿಶಾಲ ಅರ್ಥದಲ್ಲಿ, ಇನ್ನೊಂದು ಸಂಕುಚಿತ ಅರ್ಥದಲ್ಲಿ ಅಂತ. ವಿಶಾಲ ಅರ್ಥದಲ್ಲಿ ಅಂದ್ರೆ ಯಾವ ರೀತಿಯಾಗಿ ಅದರ ಅರ್ಥವನ್ನ ನಾವು ಮಾಡಿಸ್ತೇವೆ? ಸಾರ್ವಜನಿಕ ಆಡಳಿತ ಅಂತಂದ್ರೆ ಸಾರ್ವಜನಿಕರ ಮೂರು ಅಂದ್ರೆ ಸರ್ಕಾರದ ಮೂರು ಅಂಗಗಳನ್ನ ಕುರಿತು, ಅದರ ಕಾರ್ಯಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವಂಥದ್ದು. ಇದು ಸಾರ್ವಜನಿಕ ಆಡಳಿತ. ವುಡ್ರೋ ವಿಲ್ಸನ್ ಸಾರ್ವಜನಿಕ ಆಡಳಿತದ ಪಿತಾಮಹರಾದಂಥ ವುಡ್ರೋ ವಿಲ್ಸನ್ ಅವರ ಒಂದು ಸಂಕುಚಿತ ವಿಶಾಲ ಅರ್ಥದಲ್ಲಿ ಹೇಳೋದಾದ್ರೆ ಸರ್ಕಾರದ ಮೂರು ಅಂಗಗಳಾದಂಥ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವುಗಳನ್ನ ಕುರಿತು ಅಧ್ಯಯನ ಮಾಡುವಂಥದ್ದು, ಅವುಗಳ ಅಡಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು ಸಾರ್ವಜನಿಕ ಆಡಳಿತ. ಇನ್ನು ಸಂಕುಚಿತ ಅರ್ಥದಲ್ಲಿ ಏನ್ ಅರ್ಥವನ್ನ ಕೊಡುತ್ತೆ ನೋಡೋದಾದ್ರೆ, ಈ ಸಾರ್ವಜನಿಕ ಆಡಳಿತ ಮೂರು ಅಂಗಗಳ ಅಧ್ಯಯನ. ಮೂರು ಅಂಗಗಳ ಯಾವುದು? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಯಾವುದೇ ಒಂದು ಸರ್ಕಾರ ಶಾಸನಗಳನ್ನು ರಚನೆ ಮಾಡುತ್ತೆ, ಕಾರ್ಯರೂಪಕ್ಕೆ ತರುತ್ತೆ. ಒಂದು ವೇಳೆ ಅದರಲ್ಲಿ ದೋಷ ಕಂಡು ಬಂದಾಗ ನ್ಯಾಯಾಂಗ ಮಧ್ಯಪ್ರವೇಶ ಮಾಡಿ ಅದನ್ನ ವಿಮರ್ಶೆ ಮಾಡುವ ಕೆಲಸವನ್ನ ಮಾಡುತ್ತೆ. ಈ ಮೂರು ಅಂಗಗಳ ಮಧ್ಯದಲ್ಲಿ ನಡೆದಂತ ಒಂದು ಘರ್ಷಣೆಯಲ್ಲಿ ಪಾಸಾದಂತ ನೀತಿಗಳನ್ನ ನಿಜವಾಗಿ ಅನುಷ್ಠಾನಕ್ಕೆ ತರುವಂತ ಕೆಲಸ ಸಾರ್ವಜನಿಕ ಆಡಳಿತ ಅಧಿಕಾರಿ ಮಾಡ್ತಾನೆ. ಅದಕ್ಕೆ ಸಾರ್ವಜನಿಕ ಆಡಳಿತದ ಒಂದು ಅರ್ಥವನ್ನ ನಾವು ನೋಡ್ಬೇಕಾಗುತ್ತೆ ಅಂತ. ಸಾಮಾನ್ಯ ಅರ್ಥದಲ್ಲಿ ಅಂತೂ ಈಗ ಏನಂತಂದ್ರೆ ವಿಶಾಲ ಅರ್ಥ ಮತ್ತು ಸಂಕುಚಿತ ಅರ್ಥದಲ್ಲಿ ಅಂತಂದ್ರೆ ಮೂರು ಅಂಗಗಳನ್ನು ಒಳಗೊಂಡಂತ ಎಲ್ಲಾ ಚಟುವಟಿಕೆಗಳನ್ನ, ಕಾರ್ಯವಿಧಾನಗಳನ್ನ ನಿರ್ವಹಿಸುವಂತಹ ಕೆಲಸವನ್ನ ಮಾಡುವಂಥದ್ದು ಈ ಒಂದು ಸಾರ್ವಜನಿಕ ಆಡಳಿತ ಅಂತ. ಓಕೆ, ಸಾರ್ವಜನಿಕ ಆಡಳಿತದ ಒಂದು ಅರ್ಥವನ್ನ ನೀವು ಬರ್ಕೋಬೇಕು ಸಂಬಂಧಪಟ್ಟಂಗೆ. ಯಾಕಂತಂದ್ರೆ ಸಾರ್ವಜನಿಕ ಆಡಳಿತವೆಂದರೆ ಸರ್ಕಾರದ ಮೂರು ಅಂಗಗಳಾದ ಸಾರ್ವಜನಿಕ ಆಡಳಿತವೆಂದರೆ ಸರ್ಕಾರದ ಮೂರು ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇವುಗಳ ಕುರಿತಾದ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಅಧ್ಯಯನ ಮಾಡಬಹುದು. ಎಲ್ಲ ಕಾರ್ಯಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡುವುದು. ಹೀಗೆ ಒಂದು ಅರ್ಥವನ್ನ ನೋಡೋದಾದ್ರೆ ಇನ್ನು ಬೇರೆ ಬೇರೆ ಅರ್ಥಗಳನ್ನ ಈ ಅರ್ಥವನ್ನ ಸ್ಪಷ್ಟಪಡಿಸೋದಕ್ಕೆ ಸಾಕಷ್ಟು ಜನ ಅಂದ್ರೆ ಸಾರ್ವಜನಿಕ ಆಡಳಿತ ತಜ್ಞರು ಈ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಾರೆ. ಅದರಲ್ಲಿ ವುಡ್ರೋ ವಿಲ್ಸನ್ ಅನ್ನೋರು
ಈ ಕಾಯ್ದೆಯ ವಿವರವಾದ ಮತ್ತು ಕ್ರಮಬದ್ಧವಾದ ಅಧ್ಯಯನವೇ ಸಾರ್ವಜನಿಕ ಆಡಳಿತ ಅಂತ ಕರೀತಾರೆ. ಕಾಯ್ದೆಯ ವಿವರವಾದ ಅಂದ್ರೆ ಸಂಪೂರ್ಣವಾದ ಮಾಹಿತಿ, ಕಾಯ್ದೆ ಬಗ್ಗೆ ಇರುವಂತ ಸಂಪೂರ್ಣವಾದ ಮಾಹಿತಿ, ಅದರ ಬಗ್ಗೆ ಇರುವಂತ ಕ್ರಮಬದ್ಧವಾದಂತ ಮಾಹಿತಿ, ಅವುಗಳ ಬಗ್ಗೆ ಕುರಿತಾದಂತ ಅಧ್ಯಯನವನ್ನೇ ಸಾರ್ವಜನಿಕ ಆಡಳಿತ ಅಂತ ಕರೀತಾರೆ. ವೋಟರ್ ಪ್ರಕಾರ ಅಂದ್ರೆ ಸರ್ಕಾರ ಯಾವುದೋ ಒಂದು ಕಾಯ್ದೆ ಜಾರಿ ಮಾಡಿದೆ, ಆ ಕಾಯ್ದೆಯ ಅನುಷ್ಠಾನ ಆಗ್ಬೇಕಾಗಿದೆ, ಅನುಷ್ಠಾನ ಮಾಡಬೇಕಾಗಿದೆ, ಅನುಷ್ಠಾನ ಮಾಡುವವರು ನಾಗರಿಕ ಸೇವಾ ವರ್ಗದವರು, ಅವರ ಒಂದು ಆಡಳಿತ ಹಂತದಲ್ಲಿ ನಡೆಯುವಂತ ಎಲ್ಲಾ ಸವಲತ್ತುಗಳನ್ನು ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಕ್ರಮಬದ್ಧವಾದ ಅಧ್ಯಯನ ಅಂತ ಹೇಳಿ ಕರಿತೀವಿ. ಇನ್ನು ಸಕಾರಾತ್ಮಕ ಮತ್ತು ನಕಾರಾತ್ಮಕಗಳ ಕುರಿತಾದ ಒಂದು ಅಧ್ಯಯನವನ್ನ ನಾವು ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ ಅಂತ ಹೇಳಿ ಅಲೆಕ್ಸಾಂಡರ್ ಫ್ಯಾಮಿಂಗ್ಟನ್ ಅವರು ಹೇಳಿರುವಂಥದ್ದು. ಅಲೆಕ್ಸಾಂಡರ್ ಫ್ಯಾಮಿಂಗ್ಟನ್. ಇನ್ನು LD ವೈಟ್ ಅವರು ಕ್ರಮಬದ್ಧವಾದ ಅಧಿಕಾರ, ಸಾರ್ವಜನಿಕ ಆಡಳಿತ ಅಂದ್ರೆ ಏನು, ಕ್ರಮಬದ್ಧವಾದ ಅಧಿಕಾರ ಅಂತ ಹೇಳಿದ್ರು. ಇದನ್ನು ಸಾರ್ವಜನಿಕ ಆಡಳಿತ ಅಂತ ಹೇಳಿ ನಾವು ಕರಿತೀವಿ. ಸಾರ್ವಜನಿಕ ಆಡಳಿತ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂತಂದ್ರೆ, ಸಾರ್ವಜನಿಕ ಆಡಳಿತವು ಪ್ರಾರಂಭವಾಗಿದ್ದು ಈ ಹುಟ್ಟಿನಿಂದ ಚತ್ತದವರೆಗೂ. ಏನಿದೆ ಸಾರ್ವಜನಿಕ ಸೇವೆ ಯಾವಾಗ ಪಡಿತೀವಿ ನಿಮ್ಗೆ ಗೊತ್ತಿರಬೇಕು. ಒಂದು ಮಗು ಭ್ರೂಣದಿಂದ ಪ್ರಾರಂಭವಾದಂತ ಸಂದರ್ಭದಲ್ಲಿ ಭ್ರೂಣ ಮೂಡಿದಾಗ್ಲಿಂದಲೂ ಈ ಸರ್ಕಾರದ ಸವಲತ್ತುಗಳು ಬರ್ತಾ ಹೋಗ್ತವೆ. ಅಲ್ಲಿಂದ ಆ ಮಗುವಿನ ಆರೋಗ್ಯ, ಆ ಬೆಳವಣಿಗೆ ಪ್ರತಿಯೊಂದು ಕೂಡ ಕೇರ್ ಮಾಡುವಂಥದ್ದು ಯಾವುದು ಅಂದ್ರೆ ಸರ್ಕಾರ. ಆ ಸರ್ಕಾರಕ್ಕೆ ಸಹಾಯ ಮಾಡುವಂಥದ್ದು ಯಾವುದು, ಸಾರ್ವಜನಿಕ ಆಡಳಿತ ಅಧಿಕಾರಿ. ಆ ಮಗು 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, ಪ್ರತಿ ತಿಂಗಳು ಕೂಡ ನಮ್ಮ ಆರೋಗ್ಯ ಇಲಾಖೆ ಕೆಲಸ ಮಾಡ್ತಾ ಹೋಗುತ್ತೆ, ಸಾರ್ವಜನಿಕ ಆಡಳಿತ ಅಧಿಕಾರಿಗಳು ಕೆಲಸ ಮಾಡ್ತಾ ಹೋಗ್ತಾರೆ. ಅಲ್ಲಿಂದ ಪ್ರಾರಂಭವಾಗಿ ಕೊನೆಯದಾಗಿ ಸ್ಮಶಾನ ಶವಗಾರ ಕೊಡೋವರೆಗೂ ಹೆಲ್ಪನ್ನು ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ಸಾರ್ವಜನಿಕ ಆಡಳಿತ ಕಾರ್ಯನಿರ್ವಹಣೆ ಮಾಡ್ತಾ ಹೋಗುತ್ತೆ ಅಂತ ಹೇಳಿ. ಓಕೆ, ಆಡಳಿತ ಆಯ್ತು, ಆಡಳಿತದ ಅರ್ಥ ಆಯ್ತು, ಆಡಳಿತದ ಒಂದು ಪದದ ಉತ್ಪತ್ತಿ ಆಯಿತು, ಆಡಳಿತದ ವ್ಯಾಖ್ಯಾನ ಆಯಿತು. ಅದರ ಜೊತೆಗೆ ಸಾರ್ವಜನಿಕ ಆಡಳಿತ ಅಂದ್ರೆ ಏನು, ಸಾರ್ವಜನಿಕ ಆಡಳಿತದ ಅರ್ಥ ಏನು, ಸಾರ್ವಜನಿಕ ಆಡಳಿತದ ವ್ಯಾಖ್ಯಾನ, ಇಷ್ಟು ಸಂಕುಚಿತವಾಗಿ ನಾವು ಈ ಒಂದು ಸಾರ್ವಜನಿಕ ಆಡಳಿತ ಅಧ್ಯಯನವನ್ನು ಮಾಡಿದ್ದೀವಿ. ಮುಂದಿನ ಒಂದು ಸಾರ್ವಜನಿಕ ಆಡಳಿತದ ಮಹತ್ವ ಏನು ಅನ್ನೋದು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ.